ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಅಡುಗೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಸಿಹಿ ಪ್ರಿಯರಿಗೆ ಇಷ್ಟವಾದಂತಹ ಒಂದು ರೆಸಿಪಿ. ಅದು ಯಾವುದಂದರೆ, ನಾನಿವತ್ತು ಗಿಣ್ಣು ಮಾಡ್ತಾಯಿದ್ದೀನಿ. ಗಿಣ್ಣು ಹಳ್ಳಿ ಕಡೆ ತುಂಬ ಸಾಮಾನ್ಯವಾಗಿ ಮಾಡ್ತಾರೆ. ಯಾವಾಗ ಮಾಡಬೇಕಂದ್ರೆ ಅದು ಹಸು ಕರು ಆಗಿ ಒಂದು ವಾರದೊಳಗಡೆ ಆ ಹಾಲಿಂದ ಮಾಡಿದ್ರೆ ಗಿಣ್ಣು ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಹಸು ಕರು ಹಾಕಿ ಒಂದು 5-6 ದಿವಸದೊಳಗಡೆ ಅಂದರೆ ಒಂದು ವಾರದೊಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಹಸು ಕರು ಹಾಕಿದ ತಕ್ಷಣ ಆ ಮೊದಲನೇ ಹಾಲಿಂದನೇ ಈ ಗಿಣ್ಣುವನ್ನು ಮಾಡ್ತೀವಿ. ಯಾಕಂದರೆ ಆ ಮೊದಲನೇ ಹಾಲನ್ನು ತಕ್ಕೊಂಡು ಗಿಣ್ಣು ಮಾಡಿ ಅದಕ್ಕೆ ಇಡ್ಲಿ ಮಾಡಿ ಕಾಂಬಿನೇಷನ್ನು ದೇವ್ರಿಗೆಲ್ಲ ಎಡೆ ಮಾಡೋದು ಒಂದು ಸಂಪ್ರದಾಯ. ಅಂದರೆ ನಮ್ಮ ಮನೆಯವರು ನಡೆಸ್ಕೊಂಬಂದಿರೋದಂತಹ ಸಂಪ್ರದಾಯ ನಮ್ಮ ಯಜಮಾನ್ರ ಮನೆಯಲ್ಲಿ. ನಮ್ಮ ಅತ್ತೆಯವರು ಅವ್ರ ಕಾಲದಿಂದನೂ ಕೂಡ ಇದು ನಡ್ಕೊಂಬಂದಿದೆ. ಹಾಗಾಗಿ ನಾವು ಕೂಡ ಇದನ್ನು ಇವಾಗಲೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಇದನ್ನು ಗಿಣ್ಣ ಕಡುಬು ಅಂತ ಕರಿತೀವಿ. ಸೊ ಬನ್ನಿ ಸ್ನೇಹಿತರೆ, ನಾವಿವತ್ತು ಗಿಣ್ಣ ಕಡುಬು ಮಾಡೋದಕ್ಕೆ ಅಂದರೆ ಗಿಣ್ಣು ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಮೊದಲು 1 ಲೀಟ್ರಷ್ಟು ಹಾಲನ್ನು ತಗೊಳ್ಳಿ. ಅಂದರೆ ಜನಗಳ ಕನ್ಸಿಸ್ಟೆನ್ಸಿ ನೋಡಿ ನೀವು ತೊಗೋಬೇಕಾಗುತ್ತೆ. ಜಾಸ್ತಿ ಇದ್ದರೆ ಜಾಸ್ತಿ, ಕಡಿಮೆ ಇದ್ದರೆ ಕಡಿಮೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಹಾಲು ಬೇಕು, ಹಾಗೆ ಬೆಲ್ಲ ಬೇಕು, ಪುಡಿ ಮಾಡಿಟ್ಕೊಂಡಿರೋ ಅಂತಹ ಬೆಲ್ಲ ಬೇಕು, ಹಾಗೆ ಪುರಿ ಬೇಕು, ಮಂಡಕ್ಕಿ ಅಂತ ಕೂಡ ಕರಿತೀವಿ ಇದು ಪುರಿ, ಹಾಗೆ ತೆಂಗಿನಕಾಯಿ ತುರಿ ಬೇಕು. ಇವುಗಳ ಜೊತೆ ನೀವು ಕಡಲೆ ಬೀಜ ಮತ್ತು ಎಳ್ಳನ್ನು ಹುರಿದು ಪುಡಿ ಮಾಡಿ ಕೂಡ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿವತ್ತು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ನನಗೆ ಸಮಯ ಕಡಿಮೆ ಇರೋದ್ರಿಂದ ಇದನ್ನು ಇಷ್ಟು ಮಾತ್ರನೇ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಕಡಲೆ ಬೀಜ ಮತ್ತು ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ನೋಡೋಣ ಗಿಣ್ಣುವನ್ನು ಹೇಗೆ ಮಾಡೋದು ಅಂತ. ಮೊದಲು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಾದ್ಮೇಲೆ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಮೊದಲನೇ ಹಾಲು ತೊಗೊಂಡಿರೋದ್ರಿಂದನೇ ಕುದಿಯೋಕ್ಕೆ ಬಂದಿದ್ದ ತಕ್ಷಣವೇ ಅದು ಗಟ್ಟಿಯಾಗಿಬಿಡ್ತು. ಒಂದು 3-4 ದಿನ ಆದಮೇಲೆ ನಾವು ಹಾಲನ್ನು ತೊಗೊಂಡು ಮಾಡ್ತೀವಿ ಅಂದರೆ ಅದನ್ನು ಚೆನ್ನಾಗಿ ಕಾಯಿಸಬೇಕಾಗುತ್ತೆ. ತುಂಬ ಹೊತ್ತು ಕಾಯಿಸಬೇಕು. ತುಂಬ ಹೊತ್ತು ಕಾಯಿಸಿ ಆದಮೇಲೆ ಅದು ಗಟ್ಟಿಯಾಗೋದು. ಹಾಗಾಗಿ ನಾನು ಮೊದಲನೇ ಹಾಲಲ್ಲೇ ಮಾಡ್ತಿರೋದ್ರಿಂದ ಅದು ಕುದಿಯೋಕ್ಕೆ ಬಂದಿದ್ದ ತಕ್ಷಣವೇ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಗಟ್ಟಿ ಆಗಿಬಿಟ್ಟಿದೆ ಆಲ್ರೆಡಿ. ಮತ್ತು ಅದು ಗಟ್ಟಿಯಾಗಿದ್ದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ, ಒಂದು ಏನಾದರೂ ತೊಗೊಂಡು ಸೌಟೆ ಏನಾದರೂ ತೊಗೊಂಡು ತಿರುತ್ತಾ ಇರಬೇಕು. ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ. ಅದು ತಳ ಸೀದ್ಬಿಟ್ರೆ ಟೇಸ್ಟ್ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ನೀವು ಅದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಬರ್ತಾ ಇರುತ್ತಲ್ಲ, ಆವಾಗಲೇ ನೀವು ಏನು ಮಾಡಿ ಅಂದರೆ ಒಂದು ಸೌಟನ್ನು ತೊಗೊಂಡು ಅದನ್ನು ತಿರುತ್ತಾ ಇದ್ದರೆ ಅದು ಬೇಗ ಸಿಯೋದಿಲ್ಲ. ಹಾಗಾಗಿ ಅದು ಗಟ್ಟಿ ಆಗೋಕ್ಕೆ ಬಂದಿದ್ದ ತಕ್ಷಣವೇ ತಿರುತ್ತಾ ಇರಬೇಕು. ಓಕೆ, ಹಾಲು ಚೆನ್ನಾಗಿ ಕಾದು ಈ ಥರ ಗಟ್ಟಿಗೆ ಬರುತ್ತಲ್ಲ, ಅದು ಈ ಥರ ಗಟ್ಟಿಗೆ ಬಂದಾದಮೇಲೆ ನೀವು ಬೆಲ್ಲವನ್ನು ಹಾಕಬೇಕು. ಯಾಕಂದರೆ ಮುಂಚೆನೇ ಬೆಲ್ಲ ಹಾಕ್ಬಿಟ್ರೆ ಅದು ಗಟ್ಟಿ ಆಗೋದಿಲ್ಲ, ಹಾಲಲ್ಲಿ ಥರನೇ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಆವಾಗ ನೀವು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲವನ್ನು ಹಾಕಿ. ನೋಡಿ, ಇವಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಈ ಬೆಲ್ಲವನ್ನು ಹಾಕಿ ಮತ್ತೆ ಚೆನ್ನಾಗಿ ಅದನ್ನು ತಿರುತಾನೇ ಇರಿ. ಯಾಕಂದರೆ ಬೆಲ್ಲ ಕರಗಬೇಕಲ್ಲ ಹಾಲು ಒಳಗಡೆ, ಅಂದರೆ ಆ ಗಿಣ್ಣು ಒಳಗಡೆ ಗಟ್ಟಿಯಾಗಿರುತ್ತಲ್ಲ ಅದರೊಳಗಡೆ ಚೆನ್ನಾಗಿ ಬೆಲ್ಲ ಕರಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಕೈಯಾಡ್ತಾನೆ ಇರಬೇಕು, ಅಂದರೆ ತಿರುತ್ತಾ ಇರಬೇಕು. ನೆಕ್ಸ್ಟ್ ಆ ಬೆಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಕರಗಿ ಆದಮೇಲೆ ಏನು ಮಾಡಿ ಅಂದರೆ, ನೀವು ತುರಿದಿಟ್ಕೊಂಡಿರ್ತೀರಲ್ಲ ತೆಂಗಿನಕಾಯಿ, ಆ ತೆಂಗಿನಕಾಯಿನ ಮತ್ತೆ ಅದರೊಳಗಡೆ ಹಾಕಿ ಮತ್ತೆ ತಿರುತ್ತಾ ಇರಿ. ಯಾಕೆಂದರೆ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಬೇಗನೆ ಸಿದ್ಬಿಡುತ್ತೆ. ಹಾಗಾಗಿ ತೆಂಗಿನಕಾಯಿ ತುರಿನೂ ಹಾಕು ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದರೊಳಗಡೆ. ಇದಾದಮೇಲೆ ಹಾಲು ಒಳಗಡೆ ಆ ತೆಂಗಿನಕಾಯಿ ಮತ್ತು ಆ ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನೀವು ಪುರಿಯನ್ನು ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆನೇ ಹಾಕ್ಬಿಟ್ರೆ ಆ ಪುರಿ ಎಲ್ಲ ಮೆತ್ತಗಾಗಿ ಒಂಥರ ಆಗಿಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಲಾಸ್ಟಿಗೆ ನೀವು ಎಲ್ಲ ಹಾಕಿ ಆದಮೇಲೆ ನೀವು ಪುರಿಯನ್ನು ಹಾಕಿ ಚೆನ್ನಾಗಿ ಪುರಿ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಮೊದಲೇ ನಿಮ್ಗೆ ಹೇಳಿದೆ, ಕಡಲೆ ಬೀಜ ಮತ್ತು ಎಳ್ಳನ್ನು ಕೂಡ ಹುರಿದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪುಡಿ ಮಾಡಿ. ಹಾಗಾಗಿ ಇಷ್ಟ ಇದ್ದರೆ ಅದನ್ನ ಹಾಕ್ಕೊಳ್ಳಿ, ಇಲ್ಲ ಇಷ್ಟೇ ಸಾಕು ಅಂದರೆ ಅದ್ರ ಜೊಳಗಡೆ ಈ ಪುರಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿಬಿಡಿ. ನೀವು ಆಮೇಲೆ ಸ್ಟವನ್ನು ಆಫ್ ಮಾಡ್ಬೋದು, ಅಥವಾ ಇದು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಕೂಡ ಆಫ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಾನು ಇನ್ನೂ ಸ್ವಲ್ಪ ಬಿಸಿ ಇದ್ದಾಗೆ, ಅಂದರೆ ಇನ್ನೂ ಸ್ಟವ್ ಉರಿತಾ ಇರಬೇಕಾದ್ರೇ ಈ ಪುರಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ಟವನ್ನು ಆಫ್ ಮಾಡ್ತೀನಿ. ನೋಡಿ, ಪುರಿಯನ್ನು ಹಾಕಿದೆ, ನೀಟಾಗೆಲ್ಲ ಮಿಕ್ಸ್ ಮಾಡಿದೆ. ನೋಡಿ, ನೀಟಾಗಿ ಪುರಿ ಎಲ್ಲ ಹಾಲು ಒಳಗಡೆ ಮಿಕ್ಸ್ ಆಗಿಬಿಟ್ಟಿದೆ. ಓಕೆ, ನಮಗೆ ಇವಾಗ ಗಿಣ್ಣು ರೆಡಿಯಾಗಿದೆ. ನೋಡಿ, ಈ ಗಿಣ್ಣನ್ನ ಚಟ್ನಿ ಮತ್ತು ಇಡ್ಲಿ ಜೊತೆ
ಸರ್ವ್ ಮಾಡಿಬಿಡೋಣ. ಓಕೆ, ನೋಡಿ ಇವಾಗ ಇಡ್ಲಿ, ಗಿಣ್ಣು ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್. ಒಂದು ಸರಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನ ಗಿಣ್ಣ ಕಡುಬು ಅಂತ ಕರಿತೀವಿ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಓಕೆ, ಈ ಗಿಣ್ಣು ಹೇಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಒಂದು ಸರಿ ಈ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ, ಇದು ಹಳ್ಳಿ ಸ್ಟೈಲ್. ಓಕೆ, ಥ್ಯಾಂಕ್ ಯು ಎವ್ರಿವನ್.